ಏನೋ ಚಿಂಗಾರಿ ಪ್ರೊಡ್ಯೂಸರ್ ಚಿಂಗಾರಿ ಮಹದೇವ್ ಕೂಡ ದರ್ಶನ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅದೇ ರೀತಿಗೆ ಹಲವು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ರು ಮಹದೇವ್ ಅವರು ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಈಗ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಚಿಂಗಾರಿ ಸಿನಿಮಾವನ್ನು ನಿರ್ಮಾಣ ಮಾಡಿದಂತಹ ಚಿಂಗಾರಿ ಮಹದೇವ್ ಅವರು ನಮ್ಮ ಜೊತೆ ಮಾತನಾಡೋಕ್ಕೆ ರೆಡಿ ಇದ್ದಾರೆ. ಈಗ ಸರ್, ಮೊದಲನೇದಾಗಿ ನೀವು ದರ್ಶನ್ ಅವರಿಗೆ ಚಿಂಗಾರಿ ಸಿನಿಮಾ ನಿರ್ಮಾಣ ಮಾಡ್ತೀರಿ. ಆ ಒಂದು ಸಂದರ್ಭದಲ್ಲಿ ನೀವು ಕಂಡಂತೆ ದರ್ಶನ್ ಅವರು ಹೇಗೆ ಸರ್? ದರ್ಶನ್ ಅವರು ನಾವು ಕಂಡಂತೆ ಒಳ್ಳೆಯ ನಟ, ನಮ್ಮ ಹತ್ರ ಕೋಪ್ರೇಟ್ ಇದ್ದರು, ಚೆನ್ನಾಗೆ ಮೂಮೆಂಟ್ಸ್ ಇತ್ತು, ಎಲ್ಲ ಇತ್ತು. ಬಟ್ ಅವ್ರ ಬಗ್ಗೆ ಆ ಟೈಮ್ನಲ್ಲಿ ತುಂಬಾ ಚೆನ್ನಾಗಿದ್ರು, ತುಂಬ ಹುಮ್ಮಸ್ಸಿತ್ತು ಅವ್ರಿಗೆ. ಆ್ಯಕ್ಟಿಂಗ್ ಮಾಡೋದಾಗಲಿ ಇನ್ನೊಂದಾಗಲಿ ಎಲ್ಲದರಲ್ಲೂ ಹುಮ್ಮಸ್ಸಿತ್ತು. ಈ ಥರ ಏನೂ ಪ್ರಾಬ್ಲಮ್ ಇರಲಿಲ್ಲ ಅವಾಗ. ಸರ್, ಅವತ್ತು ದರ್ಶನ್ ಅವ್ರಿಗೆ 34ನೇ ಸಿನಿಮಾ ನೀವು ನಿರ್ಮಾಣ ಮಾಡ್ತೀರಿ. ನಿಮ್ಮ ಮಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ತಾರೆ. ಸೊ ಆ ಸಂದರ್ಭದಲ್ಲಿ ದರ್ಶನ್ ಅವರು ಒಡನಾಟ ಹೇಗಿತ್ತು ನಿಮ್ಮ ಒಂದು ಜೊತೆಗಾಗಲಿ, ಅವತ್ತಿನ ಒಂದು ಸೆಟ್ಟಲ್ಲಿ ಹೇಗಿರ್ತಾ ಇದ್ರಂತ ಸರ್? ಇಲ್ಲ, ಆಗಿನ ಸೆಟ್ಟಲ್ಲಿ ತುಂಬಾ ಚೆನ್ನಾಗಿದ್ದರು. ಅವ್ರು ನನ್ನೇ ಕೇಳ್ತಿದ್ರು, ಏನು ಡ್ಯಾಡಿ ಎಲ್ಲ ಪ್ರೊಡ್ಯೂಸರ್ಸ್ ಬಂದರೆ ಸೆಟ್ಟಲ್ಲಿ ಕೂಗಾಡ್ತಾರೆ, ನೀವೇನು ಆರಾಮಾಗಿ ಬಂದರೆ ಸೆಟ್ಟಿಗೆ ಬಂದರೆ ಸುಮ್ಮನೆ ಕೂತ್ಕೊಳ್ತಿರಲ್ಲ ಅನ್ನೋರು. ನಾನು ಅವ್ರಿಗೆ ಹೇಳ್ತಿದ್ದೆ, ಅಲ್ಲಪ್ಪ ಕೂಗಾಡ್ಬಿಟ್ರೆ ಕೆಲಸ ಆಗುತ್ತಾ? ನಾನು ಏನೇ ಕೂಗಾಡಿದ್ರು, ಇವಾಗ ನಾನು ನಿನ್ನ ಮೇಲೆ ಕೂಗಾಡಿಬಿಟ್ರೆ ನೀನೇನು 2 ದಿವಸ ಮಾಡೋ ಕೆಲಸ 1 ದಿವಸ ಮಾಡೋಕ್ಕಾಗತ್ತಾ? ಒಟ್ಟಲ್ಲಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ, ಅದಕ್ಕೆ ನಾನು ಸುಮ್ಮನೆ ಕೂತಿರ್ತೀನಿ ಅಂತ ಹೇಳ್ತಿದ್ದೆ. ನಮ್ಮ ಹತ್ರ ಅವಾಗ ಚೆನ್ನಾಗೇ ಇದ್ದರು ಆ್ಯಕ್ಚುಲಿ. ಸರ್, ನಿಮ್ಮ ಸಿನಿಮಾ 2012ರಲ್ಲಿ ರಿಲೀಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ದರ್ಶನ್ ಅವರು ಜೈಲಲ್ಲಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನೀವು ಅವ್ರಿಗೆ ಶ್ಯೂರಿಟಿ ಕೊಟ್ಟು ಕರ್ಕೊಂಬಂದ್ರಿ ಅನ್ನೋದು ಒಂದು ಮಾಹಿತಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಆ ಟೈಮಲ್ಲಿ ನಾನೇ ಶ್ಯೂರಿಟಿ ಕೊಟ್ಟಿದ್ದು. ಅದು ಖಾಸಗಿ ವಿಷಯ ಅಲ್ವಾ, ಅವ್ರದ್ದು ಫ್ಯಾಮಿಲಿದು. ಬಿಟ್ಟರೆ ಆಮೇಲೆ ಅವರೇ ಕಾಂಪ್ರಮೈಸ್ ಆದರು, ಎಲ್ಲ ಆದರು. ಅವಾಗ ಶ್ಯೂರಿಟಿ ಕೊಟ್ಟಿದ್ದು ನಾನೇ, ನಿಜ ಅದು. ಅಲ್ಲ, ಶ್ಯೂರಿಟಿ ಕೊಟ್ಟಾದಮೇಲೆ ದರ್ಶನ್ ಅವರು ನಿಮ್ಮ ಜೊತೆ ಈಗ ಅಲ್ಲಿಂದ ನಿಮ್ಮ ಒಡನಾಟ ಹೇಗಿತ್ತು? ಮತ್ತು ನಿಮ್ಮ ಜೊತೆಗೆ ಚೆನ್ನಾಗಿದ್ರ ಅಥವಾ ಅದಾದಮೇಲೆ ದರ್ಶನ್ ಅವರ ಹೇಗೆ ಬದಲಾದ್ರ ಹೇಗೆ ಅಂತ ಸರ್? ಚೆನ್ನಾಗಿದ್ದರು. ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ಲಿ ಏನು ಒಂದು ಶಾಪ ಅಂದರೆ, ಯಾರೇ ಪ್ರೊಡ್ಯೂಸರ್ ಒಬ್ಬ ಹೀರೋ ಹತ್ರ ಚೆನ್ನಾಗಿದ್ದಾಗ ಬೇರೆಯವರು ಏನಾದರೂ ಒಂದು ಮಿಸ್ಗೈಡ್ ಮಾಡೋದು, ಅವ್ರಿಗೆ ಇನ್ನೊಂದು ಹೇಳೋದು, ಅದು ಏನೋ ಒಂದು ಶಾಪ ಅನಿಸುತ್ತೆ ಇಂಡಸ್ಟ್ರಿಯಲ್ಲಿ. ಅದು ಒಬ್ರಿಗೊಬ್ರು ಹಾಕ್ಕೊಡೋದು ಇವೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಒಂಥರ ಒಬ್ಬರ ಹತ್ರ ಒಬ್ಬರು ಚೆನ್ನಾಗಿದ್ದರೆ ಏನೋ ಒಂದು ಹೇಳೋದು. ಹಾಗಾಗಿ ಒಂದು ಸಣ್ಣ ಪುಟ್ಟ ಮಾತುಕತೆ ನಡೆಯಿತು ಅಷ್ಟೇ. ನಾನು ಅವರು ತುಂಬ ವರ್ಷ ಮಾತಾಡಿರಲಿಲ್ಲ. ಆಮೇಲೆ ನಮ್ಮ ರಾಮಮೂರ್ತಿಯವರು ಮೆಜೆಸ್ಟಿಕ್ ಸಿನಿಮಾ 25 ಇಯರ್ಸ್ ಇದರಲ್ಲಿ ತಾಜ್ ಇವೆಂಟಲ್ಲಿ ಸಿಕ್ಕಿದ್ರು. ಸಿಕ್ಕಿದಾಗ ಅವರು ನಾನು ತಪ್ಕೊಂಡು ನೀವು ಬಂದಿದ್ದು ನನಗೆ ಖುಷಿ ಆಯಿತು ಅಂತ ಹೇಳಿದ್ರು. ಸೊ ಅವಾಗಿಂದ ಎದುರುಗಡೆ ಸಿಕ್ಕಿದ್ರೆ ಮಾತಾಡ್ತಿದ್ದೆ. ಅಂದರೆ ದರ್ಶನ್ ಅವ್ರಿಗೆ ಅಷ್ಟೆಲ್ಲ ಸಹಾಯ ಮಾಡಿದ್ರಿ, ನೀವು ಶ್ಯೂರಿಟಿಯಾಗಿ ಬೇಲ್ ಕೊಟ್ಟಿದ್ರಿ. ಆ ಒಂದು ಸಂದರ್ಭದಲ್ಲಿ ಮತ್ತೆ ಮುಂದೆ ನಿಮ್ಮ ಸಿನಿಮಾ ಮತ್ತೆ ಮಾಡಲಿಲ್ವಾ? ಯಾಕೆ? ಏನು ಅಲ್ಲೇ ಒಂದೇ ಸಿನಿಮಾಗೆ ನಿಮ್ಮ ಅವರು ಬಾಂಧವ್ಯ ಮುಗಿದೋಯ್ತಾ ಹೆಂಗೆ ಅಂತ? ಹೇಳಿದಲ್ಲ, ಒಂದು ಸಣ್ಣ ಪುಟ್ಟ ಘಟನೆಗಳು ನಡೆದಾಗ ಬೇಡ ಅನಿಸ್ತು, ಹೀಗೆ ಎದ್ಬಿಡೋಣ, ಸುಮ್ಮನೆ ಬೇಡ, ನಿಷ್ಠುರ ಬೇಡ ಅಂದ್ಬಿಟ್ಟು ಹಾಗೆ ಇತ್ತು ಅಷ್ಟೇ. ಇದೊಂದು ಸಂದರ್ಭದಲ್ಲಿ ಈಗ ಮತ್ತೆ ಈಗ ಅವರು ಒಂದು ಕೊಲೆ ಕೇಸಲ್ಲಿ ಈಗ ಅರೆಸ್ಟ್ ಆಗಿರ್ತಕ್ಕಂಥದ್ದು. ದರ್ಶನ್ ಮತ್ತು ಅವರ ಸಹಚರರು ಅರೆಸ್ಟ್ ಆಗಿದ್ದಾರೆ. ಈ ಒಂದು ಘಟನೆ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ತನಿಖೆ ಹಂತದಲ್ಲಿರಬೇಕಾದ್ರೆ ಇದ್ರ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ ಅನಿಸುತ್ತೆ ಅಂತ ನನ್ನ ಭಾವನೆ. ಅಂದರೆ ದರ್ಶನ್ ಅವರು ಈ ಘಟನೆಯಲ್ಲಿ ನೇರವಾಗಿ ಏನಾದರೂ ಇದಾಗಿದ್ದಾರೆ? ಯಾಕಂದರೆ ಅವ್ರ ಗ್ಯಾಂಗು ಸಾಕಷ್ಟು ರೀತಿಯಲ್ಲಿ ಆ ಒಂದು ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದು ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಶಾಕ್ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಅವರ ಒಂದು ಕುಟುಂಬ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇರ್ಬೋದು. ಯಾಕಂದರೆ ಅವರ ಅಕ್ರಂದನ ನೋಡಿದರೆ ಕರಳು ಕಿತ್ತು ಬರುತ್ತೆ, ಅಂಥವ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಅದನ್ನು ಹೇಳೋದಾದ್ರೆ ಸರ್? ಅಲ್ಲ, ನಾನು ಹೇಳಬೇಕಾದ್ರೆ ಇವಾಗಲೂ ಪಾಪ ಹೆಣ್ಮಗಳು ಸಹನಾ ನೋಡಿದಾಗ ನಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಯಾಕಂದರೆ ಆ ಹುಡುಗಿ ಹೇಳ್ತಿದ್ದಾಳೆ, 3 ಮಂತ್ಸು ಪ್ರೆಗ್ನೆಂಟ್ ನಾನು, ನನ್ನ ಹೊಟ್ಟೆಲಿ ಮಗುವಿದೆ, ಆ ಮಗುಗೆ ಏನು ದಿಕ್ಕು ಅಂತ ಹೇಳ್ತಿದ್ದಾಳೆ. ಅವಾಗ ಫೀಲ್ ಆಗುತ್ತೆ. ಬಟ್ ಇದು ಬಂದ್ಬಿಟ್ಟು ದರ್ಶನೇ ಮಾಡಿದ್ದಾರೆ ಅಂತ ನಮ್ಗೆ ಇನ್ನೂ ಮಾಹಿತಿ ಗೊತ್ತಿಲ್ಲ. ಇದು ತನಿಖೆ ಪೂರ್ಣ ಆಗೋವರೆಗೂ ನಾವು ಇವರೇ ಮಾಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಆದ್ದರಿಂದ ಇದ್ರ ಬಗ್ಗೆ ತನಿಖೆ ಆದಮೇಲೆ ನಾನು ಯಾರೇ ತಪ್ಪಿಸ್ತಾರಾದರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾರೇ ಆಗಿರಲಿ, ತಪ್ಪು ಮಾಡೋರಿಗೆ ಶಿಕ್ಷೆ ಆಗಲೇಬೇಕು. ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು. ಅದೇ ನನ್ನ ಇದು.
ಚಿಂಗಾರಿ ಮಹಾದೇವ್ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.